ಚೆನ್ನಾಗಿದ್ದಾಳೆ ಅಲ್ವಾ? ಸಖತ್ತಾಗವಳೆ, ಸುಮ್ನೆ ನಗ್ತಾಳೆ, ನನಗೆ ತುಂಬಾ ಇಷ್ಟ ಆಗವಳೆ. ಮದುವೆ ಆಗ್ಬಿಡು. ಬಿಡ್ತೀನಾ? ಎಂತ ಹೂನಗಿ. ಪಂಡ್ರಾಗ ನೀನ್ ಯಾವಾಗ ಬಂದ? ಈಗ ತಾನೇ ಬಂದಪ್ಪ. ಏನ್ ಮಾಡ್ತಾ ಇತ್ತು? ನಾನು ವ್ಯಾಯಾಮ ಮಾಡಕ್ಕೆ ಅಂತಾನೆ ಬಂದೆ. ಆ ಹುಡುಗಿ ನನ್ ನೋಡಿದ ತಕ್ಷಣ ಮುಗುಳ್ನಕ್ಬಿಟ್ಲು. ನೀನೇನ್ ಮಾಡ್ದಪ್ಪ? ನಾನು ವಾಪಸ್ ನಕ್ಬಿಟ್ಟೆ. ಇಲ್ಲಿ ನಡೆದ ವಿಷಯನ ಜಾಜಿ ಅವ್ರ ಹತ್ರ ಹೋಗಿ ಬಿಟ್ಟು ಬಿಟ್ರೆ ನೀನು ಎಲ್ಲಿರ್ತೀಯ ಗೊತ್ತೇನಾ? ಲೇ ಪಾಂಡ್ರಂಗ, ಆ ಕೆಲಸ ಮಾತ್ರ ಮಾಡ್ಬೇಡ ಕಣೋ. ಹೇಗಾದ್ರೂ ಮಾಡಿ ನನಗೆ ಆ ಹುಡುಗಿನ ಕೊಟ್ಟು ಮದುವೆ ಮಾಡಿಸ್ಬಿಡೋ. ನಾನು ಈ ಮನೇಲಿ ಹೋಗ್ಬಿಡ್ತೀನಿ. ಪದಪ್ಪ, 15 ದಿನದಲ್ಲಿ ಕನಿಷ್ಠ ಪಕ್ಷ ನೀನೊಂದು 15 kg ಸಣ್ಣ ಆದೆ ಅಂದ್ರೆ ಮಾತ್ರ ಆ ಹುಡುಗಿ ನಿನಗೆ ಒಲಿತಾಳ. ನಮಸ್ಕಾರ ಸೋಮರಾಜ್ ಅವರೇ. ನಾನು ಹೇಳ್ತಾ ಇದ್ನಲ್ಲ, ಇವನೇ ಹುಡುಗ ಜೊತೆಲೆ. ನನ್ನ ಹೆಸರು ಪದ್ಮನಾಭ ಅಂತ. ಎಲ್ರು ಪ್ರೀತಿಯಿಂದ ಪದ್ದು ಪದ್ದು ಅಂತ ಕರೀತಾರೆ. ನನ್ಗಿನ್ನೂ ಒಂದ್ಸಲ ಮದ್ವೆ ಆಗಿಲ್ಲ. ಅದಪ್ಪ, ನಿನ್ನ ಇವ್ರ ಮನೆಗೆ ಕಳ್ಸಿಕೊಡ್ತಾ ಇದ್ದೀನಿ. ಪಾಪ ಅವ್ರು ಏನೇನ್ ಸಹಾಯ ಕೇಳ್ತಾರೋ ಅದನ್ನೆಲ್ಲ ಮಾಡ. ಅವರು ನನಗಿಂತ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಅವ್ರು ಹೇಳಿದ ಕೆಲಸನೆಲ್ಲ ನೀನೇನಾದ್ರೂ ಮಾಡ್ಬಿಟ್ರೆ ನಿನಗೆ ಅದು ಒಲಿಯುತ್ತೆ ಕಣ. ನಮ್ಮ ಹುಡುಗನ ನಿಮ್ ಜೊತೆ ಆಗ್ತಾ ಇದ್ದೀನಿ. ನಿಮ್ಗೆ ಹೇಗಾಗಿ ಬಳಸ್ಕೊಳ್ಳಿ. ಬರ್ತೀನಿ. ಏನ್ ನಿನ್ನ ಹೆಸರು? ಆಗ್ಲೇ ಹೇಳಿದ್ನಲ್ಲ, ನನ್ನ ಹೆಸರು ಪದ್ಮನಾಭ ಅಂತ. ಎಲ್ರು ಪ್ರೀತಿಯಿಂದ ಪದ್ದು ಪದ್ದು ಅಂತ ಕರೀತಾರೆ. ನಂಗಿನ್ನೂ ಒಂದ್ಸಲ ಮದ್ವೆ ಆಗಿಲ್ಲ. ಆಯ್ತು, ಇಲ್ಲಗೆಲ್ಲ ಹೊತ್ಕೊಂಡು ಬಾ. ಎಲ್ಲಿಗೆ? ಏನ್ರಿ ಇದು ಅನಿಷ್ಟ್ ಮುಂಡೆದು? ಹೋಗೋ ಜಾಗಕ್ಕೆ ಎಲ್ಲಿಗೆ ಹೇಳ್ತಾನಲ್ಲ? ಹಾಗೆಲ್ಲ ಕೇಳ್ಬಾರ್ದು. ಕಾಮನ್ ಸೆನ್ಸ್ ನಿಂಗಿಲ್ವಾ? ನೀನೇನ್ ಪದ್ದುನ ಪೆದುನ? ಅಮ್ಮ, ಇವಾಗ ಏನ್ ಈ ದಡಿಯನ್ ಕರ್ಕೊಂಡೋಗಿ ಸಾಮಾನೆಲ್ಲ ಮನೇಲಿ ಹಾಕಿಸ್ಬೇಕು ಅಷ್ಟೇ ತಾನೆ? ಹೌದು ಕಣೋ ಪ್ರದೀಪ್, ಹುಷಾರಾಗಿ ಇಳಿಸ್ಕೊ. ಅಷ್ಟಲ್ಲಿ ಯಾವ್ದಾದ್ರು ಸಿನಿಮಾಗೆ ಹೋಗಿ ಬಂದ್ಬಿಡ್ತೀವಿ. ಬೇಗ ಬಾ, ಸೋನು ಮನೇಲಿ ಒಬ್ಳೆ ಇರ್ತಾಳೆ. ನೀನೇ ಇರ್ತೀಯಲ್ಲೋ? ನಾನ್ ಚಾತಿನಾಗ ಹೊರಗೆ ಹೋಗ್ಬಿಟ್ರೆ ಸೋನು ಒಬ್ಳೆ ಆಗಲ್ವಾ? ಇವನ್ ಇರ್ತಾನಲ್ಲ. ಅದಕ್ಕೆ ಬೇಗ ಬಾ ಅಂದಿದ್ದು. ಖುಷಿ ಇದೆಯೇನೋ? ಅಷ್ಟೊಂದು ಲಗೇಜ್ ನೀನ್ ಒಬ್ನೇ ಯಾಕೋ ಎತ್ಕೊಂಡು ಹೋದೆ? ನಾನ್ ಎತ್ಕೊಂಡು ಹೋಗಿಲ್ಲ ಕಣೆ, ಅವರ ಹೊಡ್ಸ್ಬಿಟ್ರು. ಹೋಗ್ಲಿ ಬಿಡ, ಇವತ್ತಲ್ಲ ನಾಳೆ ನೀನ್ ಆ ಮನೆ ಹೇಳೋನು. ಪದ್ದು ಆ ಸೋನು ಅನ್ನೋ ಹುಡುಗಿನ ತುಂಬಾ ಇಷ್ಟಪಟ್ಟಿದ್ದಾನೆ. ಸೊ ನೀವು ಆ ಮನೆಯವ್ರ ಹತ್ರ ಮಾತಾಡಿ ಮ್ಯಾರೇಜ್ ನ ಫಿಕ್ಸ್ ಮಾಡಿ. ರಾಜವ್ರೆ, ಮೊದ್ಲು ನಾನು ಅವ್ರ ಮನೆಗೆ ಹೊಟ್ಟು ಮನೆಯವರ ಮತ್ತೆ ಸೋನಾಳ ಮನ್ಸು ಗೆಲ್ತೀನಿ. ಆಮೇಲೆ ಪಾಂಡ್ರಂಗ ಗಂಡುಗಲಿ ಬಂದು ತಾಂಬೂಲ ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ಆಯ್ತು. ಬಲಗಾಲಿಟ್ಟೊಳಗೆ ಬಮ್ಮ. ನಮ್ ಪದ್ದಪ್ಪ ಮದ್ವೆ ಆಗೋ ಹುಡುಗಿ. ಮಗನೇ, ಹುಡುಗಿ ಕಣ್ಣಿಲ್ವೇನೋ? ಮಾತ್ರಂಗಮ್ಮನವ್ರೆ, ಏನ್ ಆಡೋ ಮಾತಿಗೆ ಒಂದು ಅರ್ಥ ಬೇಡ್ವೆ? ಕಣ್ಣಿವೆ, ಕಾಣಿಸಲ್ಲ. ಪದ್ದು, ಈ ವಿಷಯ ನಿಂಗೆ ಮುಂಚೆನೆ ಗೊತ್ತಿರ್ಲಿಲ್ವೇನೋ? ಇಲ್ಲ ದೇವ್ರೆ, ನಾನು ಟೆರೆಸ್ ಅಲ್ಲಿ ವ್ಯಾಯಾಮ ಮಾಡ್ತಿದ್ದಾಗ ಇವಳು ನನ್ನ ನೋಡ್ ನಗವಳು, ನಾನು ಇವಳು ನೋಡ್ ನಗ್ತಿದ್ದೆ. ನನ್ನ ಮಗಳಿಗೆ ಹುಟ್ಟಾನೇ ಕಣ್ಣಿಲ್ಲ. ಆದ್ರೆ ಅದೊಂದು ಕೊರತೆ ಅಂತಲ್ಲ, ಮನೆ ಕೆಲಸ ಎಲ್ಲ ಅವಳೇ ಮಾಡ್ತಾಳೆ. ಪದ್ದು, ಇವಳನ್ನ ಕಟ್ಕೋತೀನೋ? ಲೇ ಪಲ್ಲು, ಮಹಾಭಾರತದ ಕಾಲದಲ್ಲಿ ಧೃತರಾಷ್ಟ್ರಂಗೆ ಕಣ್ಣು ಕಾಣಿರ್ಲಿಲ್ಲ ಅಂತ ಗಾಂಧಾರಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ಲಂತೆ. ನಾನು ಹಾಗೆ ಇದು ಬಿಡ್ತೀನಿ. ನಾನು ಮದ್ವೆಗೆ ಓಕೆ. ಅದು ನೋಡಿ ಸೋಮವ್ರೆ, ನಿಮ್ಮ ಹುಡುಗಿನ ನಮ್ಮ ಹುಡುಗಿನ ಕೊಟ್ಟು ಮದುವೆ ಮಾಡಾದ್ಮೇಲೆ ಈ ಹುಡುಗಿನ ಸಾಕುವಂತ ಸಂಪೂರ್ಣ ಜವಾಬ್ದಾರಿ ಅವನೇ ಹೊತ್ಕೋಬೇಕು ತಾನೆ? ಹೌದೌದೌದು, ಸ್ವಂತ ಅವನೇ ನಡೆಸ್ಕೊಂಡು. ಹುಡುಗ ಯಾವ IT ಕಂಪನಿಲಿ ಕೆಲಸ ಮಾಡ್ತಾನೆ? ಎಷ್ಟು ಸಂಬಳ ತಗೋತಾನೆ? 30,000 40,000? ಅಮ್ಮ, ನೀವು ಸಿಕ್ಕಾಪಟ್ಟೆ ತಪ್ಪು ತಿಳ್ಕೊಂಡ್ಬಿಟ್ಟಿದ್ರ. ನಮ್ಮ ಹುಡುಗ ಐಟಿನೂ ಇಲ್ಲ ಬಿಟಿನೂ ಇಲ್ಲ. ಅಮ್ಮಮ್ಮ ಅಂದ್ರೆ ವಾರಕ್ಕೆ ಒಂದು 200 ರೂಪಾಯಿ ಸಂಪಾದನೆ ಮಾಡ್ತಾನೆ. ಅದು ನಮ್ಮಂತವ್ರು ಯಾರಾದ್ರೂ ಅವನ ಕೈ ಕೊಟ್ಟಾಗ. ಅಂದ್ರೆ ನೀವ್ ಹೇಳುದು ಅವನಿಗೆ ಒಂದು ಕೆಲಸ ಇಲ್ಲ, ಕಾರ್ಯ ಇಲ್ಲ. ಸಂಪಾದನೆ ಅಂದ್ರೆ ಏನು ಅಂತ ಗೊತ್ತಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಅವನಿಗೆ ಸಂಪಾದನೆ ಮಾಡೋದಕ್ಕೆ ಮನಸ್ಸೇ ಇಲ್ಲ. ಯಾವ ಹುಡುಗಿ ಕಂಡುಬಿಟ್ಲ ನಾನು ಮದುವೆ ಮಾಡ್ಕೊತೀನಿ ಅಂತ ತಯಾರಾಗಿ ನಿಂತ್ಕೊಂಡ್ಬಿಡ್ತಾನೆ. ಅಂತವ್ರಿಗೆ ಇಂಥ ಬಂಗಾರದಂತ ಹುಡುಗಿನ ಮಾಡ್ಕೊಟ್ಟು ಪಾಪ ಈ ಹುಡುಗಿ ಬಾಳ ಯಾಕೆ ಹಾಳು ಮಾಡ್ತೀರಾ? ನೋ ಕೆಲಸ ಇಲ್ದಿರೋ ಗುಂಡ್ರಿಗೆ ನಮ್ಮಗಳನ್ನ ಕೊಡೋದ? ಅದೆಲ್ಲ ಆಗದಿರೋ ಮಾತು. ಅಂದದ್ದೆಲ್ಲ ವೇಸ್ಟ್ ಆಗಿ ಹೋಯ್ತು. ನೋಡಯ್ಯ, ನಿನಗಂತೂ ನನ್ ಕೊಡೋದಿಲ್ಲ. ನಾಳೆಯಿಂದ ಕೂಲಿ ಕೆಲಸಕ್ಕಂತ ನಮ್ಮ ಮನೆಗೆ ಬಂದ್ರೆ ತಿಂಗಳಿಗೆ 2,000 ರೂಪಾಯಿ ಸಂಬಳ ನಾನೇ ಕೊಡ್ತೇನೆ.